ಕೃತಿಕಾರರ ಹೆಸರು ಡಾಕ್ಟರ್ ಗಜಾನನ ಶರ್ಮಾ. ಇವರು 1954ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು. ಇವರು ಗಜಾನನ ಶರ್ಮಾ 1954ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಜನಿಸ್ತಾರೆ. ನಟ, ನಿರ್ದೇಶಕ ಮತ್ತು ನಾಟಕಕಾರರಾದ ಗಜಾನನ ಶರ್ಮರು ಇವರು ನಟ, ನಿರ್ದೇಶಕ ಮತ್ತು ನಾಟಕಕಾರರು ಆಗಿರ್ತಾರೆ. ಗೊಂಬೆ, ರಾವಣ, ಜಗ್ಗಪ್ಪಯ್ಯನ ತಿಪ್ಪರಲಾರ ಮುಂತಾದ ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ಇವರು ಗೊಂಬೆ ಮತ್ತು ರಾವಣ, ಜಗ್ಗಪ್ಪಯ್ಯನ ತಿಪ್ಪರಲಾರ ಇವು ಮುಂತಾದ ಮಕ್ಕಳ ನಾಟಕಗಳನ್ನೆಲ್ಲ ರಚಿಸಿದ್ದಾರೆ. ಮತ್ತೆ ಬೆಳ್ಳಿ ಬೆಳಕಿನ ಹಿಂದೆ, ದ್ವಂದ್ವ, ದ್ವಾಪರ, ಕನ್ನಂಬಾಡಿಯ ಕಟ್ಟದಿದ್ದರೆ ಮುಂತಾದ ದೊಡ್ಡವರ ನಾಟಕಗಳನ್ನು ರಚಿಸಿದ್ದಾರೆ. ಇವರು ಮಕ್ಕಳ ನಾಟಕಗಳನ್ನಷ್ಟೇ ಅಲ್ಲ, ಇವರು ದೊಡ್ಡವರ ನಾಟಕಗಳನ್ನೆಲ್ಲ ರಚಿಸಿದ್ದಾರೆ. ಗರ್ತಿಕೆರೆ ರಾಘಣ್ಣನವರ ಜೀವನ ಕಥನ, ಕಾಡು ಕಣಿವೆಯ ಹಾಡು, ಹಕ್ಕಿ, ಗರ್ತಿಕೆರೆ ರಾಘಣ್ಣನ ಕೃತಿಗೆ ಇವರು ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿದ್ದಾರೆ. ಇವರು ಗರ್ತಿಕೆರೆ ರಾಘಣ್ಣ ಅವರ ಜೀವನ ಕಥನವನ್ನು ಬರೆದು ಗರ್ತಿಕೆರೆ ರಾಘಣ್ಣ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ. ಪುನರ್ವಸು ಮತ್ತು ರಾಣಿ ಚೆನ್ನಭೈರದೇವಿ ಇವರ ಕಾದಂಬರಿಗಳು. ಚೆನ್ನಭೈರದೇವಿ ಕಾದಂಬರಿಯನ್ನಾಧರಿಸಿ ಇದೇ ಹೆಸರಿನಲ್ಲಿ ಮಕ್ಕಳ ನಾಟಕವನ್ನು ರಚಿಸಿದ್ದಾರೆ. ಇವರು ನಮ್ಮ ರಂಗಭೂಮಿಯ ಸೇವೆಗಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟು ಪ್ರವೇಶ ಅಂತ ಹೇಳ್ತಾರೆ. ಕರ್ನಾಟಕ ಮಾತ್ರವಲ್ಲ, ಭಾರತ ಕಂಡ ಅಪ್ರತಿಮ ರಾಣಿ ಚೆನ್ನಭೈರದೇವಿ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿನೂ ಅಪ್ರತಿಮ ರಾಣಿ ಇವರು ಚೆನ್ನಭೈರದೇವಿ. ನೀವೆಲ್ಲರೂ ನೋಡಿದ್ದೀರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದರಲ್ಲಿ ಇವರೊಬ್ಬರು ಚೆನ್ನಭೈರದೇವಿ. ಸುಮಾರು 54 ವರ್ಷಗಳ ಕಾಲ ಕರ್ನಾಟಕದ ಮಲೆನಾಡು ಕರಾವಳಿ ಪ್ರಾಂತ್ಯವನ್ನು ಆಳಿದ ಈಕೆಗೆ ಕರಿಮೆಣಸಿನ ರಾಣಿ ಎನ್ನುವರು. ಇವರು ಸುಮಾರು 54 ವರ್ಷಗಳ ಕಾಲ ಮಲೆನಾಡು ಕರಾವಳಿಯಲ್ಲಿ ಪ್ರಾಂತ್ಯವನ್ನು ಆಳಿದ್ರು. ಅದಕ್ಕೆ ಇವ್ರನ್ನ ಕರಿಮೆಣಸಿನ ರಾಣಿ ಅಂತಲೂ ಕರೆದಿದ್ರು. ಇವರಿಗೆ ಕರಿಮೆಣಸಿನ ರಾಣಿ ಅಂತಲೂ ಬಿರುದಿತ್ತು. ಈ ರಾಣಿಯ ಕಾಲದಲ್ಲಿ ಯುರೋಪಿನ ದೇಶಗಳಲ್ಲಿ ಕಾಳು ಮೆಣಸು, ದಾಲ್ಚಿನ್ನಿ, ಶುಂಠಿ ಮೊದಲಾದ ಸಂಬಾರ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತಿತ್ತು. ಈ ಚೆನ್ನಭೈರದೇವಿ ಕರಾವಳಿಯಲ್ಲಿ ಪ್ರಾಂತ್ಯವನ್ನು ಆಳ್ಬೇಕಾದ್ರೆ ಯುರೋಪಿನ ದೇಶಗಳಿಂದ ಮತ್ತು ಕಾಳು ಮೆಣಸು, ದಾಲ್ಚಿನ್ನಿ ಎಲ್ಲ ಬೇರೆ ದೇಶಗಳಿಗೆ ರಫ್ತು ಮಾಡಲಾಗಿತ್ತು. ರಫ್ತು ಅಂದ್ರೆ ಒಂದು ದೇಶದಿಂದ ಬೇರೆ ದೇಶಕ್ಕೆ ಮಾರಾಟ ಮಾಡೋದು. ಕೆಳದಿ ಅರಸರು ಬಿಜಾಪುರದ ಸುಲ್ತಾನರ ನಡುವಿನ ಯುದ್ಧಗಳನ್ನು ಕೂಡ ಚಾಣಾಕ್ಷತೆಯಿಂದ ನಿರ್ವಹಿಸಿದ್ದ ಈಕೆಯನ್ನು ಪೋರ್ಚುಗೀಸರು ರೈನಾ ದೆ ಪಿಮೆಂಟಾ ಎಂದು ಕರೆಯುತ್ತಿದ್ದರು. ಪೋರ್ಚುಗೀಸರು ಇರ್ತಾರಲ್ಲ, ಚೆನ್ನಭೈರದೇವಿಯವರನ್ನ ರೈನಾ ದೆ ಪಿಮೆಂಟಾ ಎಂದು ಕರೆಯುತ್ತಿದ್ದರು. ಮೇಲಿಂದ ಮೇಲೆ ತನ್ನ ಸಾಮ್ರಾಜ್ಯದ ಮೇಲೆ ದಾಳಿಗಳು ಆಗುತ್ತಿದ್ದರು. ಅದನ್ನು ಸಮರ್ಥವಾಗಿ 5 ದಶಕಗಳ ಕಾಲ ಎದುರಿಸಿ ನಿಂತ ದಿಟ್ಟ ರಾಣಿ ಚೆನ್ನಭೈರದೇವಿ. ಈಗ ದೃಶ್ಯ 1 ನೋಡ್ಕೊಳ್ಳಿ. ಗೇರುಸೊಪ್ಪೆಯ ರಾಜಸಭೆ, ಮಹಾಮಂತ್ರಿ ವರ್ಧನಮಾನ ಸಿದ್ಧಾಂತಿಗಳು. ರಾಜರು ವರ್ಧನಮಾನ ಸಿದ್ಧಾಂತಿಗಳು. ಇದು ಗೇರುಸೊಪ್ಪೆಯ ರಾಜಸಭೆ. ಈ ಒಂದು ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ನಡೀತಿರ್ತದೆ. ಅದರಲ್ಲಿ ಚೆನ್ನಭೈರದೇವಿಯವರ ಮಂತ್ರಿಯಾದ ವರ್ಧಮಾನ ಸಿದ್ಧಾಂತಿಗಳು, ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು, ರಾಜರುಗಳು, ಭಟ್ಟ ಕಾಳಂಕರು, ದಂಡನಾಯಕರು, ಬೈರನಾಯಕ, ಹೊನ್ನಾವರದ ಕೊತವಾಲ, ಕಂಟಪ್ಪ ನಾಯಕ, ಕಾರಬಾರಿ, ಸದ್ರಾಜಿತ ಶೈನೈ ಉಪಸ್ಥಿತರಿದ್ದಾರೆ. ಸುತ್ತಿ ಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘೋಷಿಸುತ್ತಾರೆ. ಮೊದಲ ನಾಟಕ ಗೇರುಸೊಪ್ಪೆಯ ರಾಜ್ಯಸಭೆ ಅಲ್ಲಿ ನಡೆಯುತ್ತೆ. ಈ ಮೊದಲ ನಾಟಕ ಇದರಲ್ಲಿ ರಾಜರುಗಳು, ಭಟ್ಟಕಾಳಗಳು, ದಂಡನಾಯಕ, ಬೈರನಾಯಕ, ಹೊನ್ನಾವರದ ಕೊತವಾಲ, ಕಂಟಪ್ಪ ನಾಯಕ, ಕರಬಾರಿ, ಸದ್ರಾಜಿತ ಶೈನೈ ಉಪಸ್ಥಿತರಾಗಿದ್ದಾರೆ. ಇವರೆಲ್ಲರೂ ಇದರಲ್ಲಿ ಉಪಸ್ಥಿತರಾಗಿದ್ದಾರೆ. ಇದರಲ್ಲಿ ಕೊತವಾಲ ಅಂದರೆ ಕೋಟೆಯ ಕಾವಲುಗಾರ.
ಶ್ರುತಿ ಪಾಠಕ ಹೇಳ್ತಾರೆ. ಗೇರು ಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಐವ ಕೊಂಕಣ ತುಳು ರಾಜ್ಯಗಳ ಒಡತಿ ಚೆನ್ನಭೈರದೇವಿ ಅಮ್ಮನವರು ಆಗಮಿಸುತ್ತಿದ್ದಾರೆ. ಈ ಗೇರು ಸೊಪ್ಪೆ ಮತ್ತು ಹಾಡುವಳ್ಳಿ ಜೋಡಿ ಸಾಮ್ರಾಜ್ಯಗಳಲ್ಲಿ ರಾಜ್ಯ ಇದು ಕಾರ್ಯಕ್ರಮ ನಡೆಸುತ್ತದೆ. ಆ ಕಾರ್ಯಕ್ರಮದಲ್ಲಿ ರಾಣಿ ಐವ ಕೊಂಕಣ ಮತ್ತು ತುಳು ರಾಜ್ಯಗಳ ಒಡತಿ ಚೆನ್ನಭೈರದೇವಿ ಅಮ್ಮನವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂತ ಇವರು ಹೇಳ್ತಾರೆ. ಮಹಾರಾಣಿ ಚೆನ್ನಭೈರದೇವಿ ಸಭೆಯಲ್ಲಿ ಇರುವವರು ಮಹಾರಾಣಿ ಚೆನ್ನಭೈರದೇವಿ ಅವರು ಆಗಮಿಸ್ತಾರೆ. ಅವ್ರು ಬರೋದೆಲ್ಲ ನೋಡಿ ಇವರು ಎದ್ದು ನಿಂತ್ಕೊಂತಾರೆ. ಅವ್ರು ಬರೋದು ನೋಡಿ ಇವರು ಎದ್ದೆಲ್ಲ ನಿಂತಾರೆ. ಶ್ರುತಿ ಪಾಠಕ್ಕೆ ಹೇಳ್ತಾರೆ. ಮಹಾರಾಣಿ ಚೆನ್ನಭೈರದೇವಿ ಅಮ್ಮನವರಿಗೆ ಜಯವಾಗಲಿ. ಅವರೆಲ್ಲ ಮಹಾರಾಣಿ ಚೆನ್ನಭೈರದೇವಿ ಅವರಿಗೆ ಜಯವಾಗಲಿ ಅಂತ ಹೇಳಿ ಜಯಕಾರ ಆಗ್ತಾರೆ. ಮಹಾರಾಣಿ ಚೆನ್ನಭೈರದೇವಿ ಪ್ರವೇಶಿಸಿ ರಾಜರುಗಳಿಗೂ ಸಿಂಹಾಸನಕ್ಕೆ ನಿಂತಲೇ ಬಾಗಿಲಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾಳೆ. ಆ ಕಾರ್ಯಕ್ರಮದಲ್ಲಿ ಒಂದು ಸಿಂಹಾಸನ ಇರ್ತದೆ. ಆ ಸಿಂಹಾಸನದಲ್ಲಿ ರಾಜಗುರುಗಳಿಗೂ ಮತ್ತು ಸಿಂಹಾಸನಕ್ಕೂ ಅಲ್ಲೇ ನಿಂತ್ಕೊಂಡೆ ತಲೆಬಾಗಿ ಕೈ ಮುಗಿದು ನಮಸ್ಕಾರ ಮಾಡಿ ಆ ಸಿಂಹಾಸನದ ಮೇಲೆ ಕುಳಿತುಕೊಂತಾಳೆ. ರಾಣಿ ಕುಳಿತೊಡನೆ ಸಭೆಯಲ್ಲಿದ್ದವರು ಬಾಗಿ ನಮಸ್ಕರಿಸಿ ಕುಳಿತುಕೊಳ್ಳುತ್ತಾರೆ. ರಾಣಿ ಕುಳಿತುಕೊಳ್ತಾಳೆ. ಆಮೇಲೆ ಇವರೆಲ್ಲ ರಾಣಿ ಬರಕಾರ ಎದ್ದು ನಿಂತಿದ್ರಲ್ಲ, ಆಮೇಲೆ ಇವರು ರಾಣಿ ಕುಳಿತ ಮೇಲೆ ಇವರು ಸಭೆಯಲ್ಲಿದ್ದವರೆಲ್ಲ ನಮಸ್ಕರಿಸ್ಕೊಂಡು ಇವರು ಕುಳಿತುಕೊಂತಾರೆ. ಇಷ್ಟು ಹೇಳಿ ಬಂದಿದ್ದು ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರೋ ಟಾಪಿಕ್ ಚೆನ್ನಭೈರದೇವಿ. ನನ್ನ ಸ್ನೇಹಿತೆ ಕೃತಿಕಾರರ ಪರಿಚಯ ಮತ್ತು ಪ್ರವೇಶ ಮಾಡಿದ್ದಾಳೆ. ಮುಂದಿಂದು ನಾನು ಮಾಡ್ತಾ ಹೋಗ್ತೀನಿ. ಮಹಾರಾಣಿ ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ. ಮಹಾರಾಣಿ ಚೆನ್ನಭೈರದೇವಿ ಇರ್ತಾಳಲ್ಲ, ಅವ್ರು ಕೇಳ್ತಾಳೆ, ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆಗೆ ಸಭೆ ಕರೆಯುವ ಅವಶ್ಯಕತೆ ಏನಿದೆ? ಆ ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಾಗಿದ್ದಾವೆ ಎಂದು ಮಹಾರಾಣಿ ಕೇಳ್ತಾಳೆ. ವರ್ಧಮಾನ ಸಿದ್ಧಾಂತಿ, ತಾಯಿ, ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಉದ್ಘಾಟನದ ಪತ್ರವೊಂದನ್ನು ಕಳುಹಿಸಿದ್ದಾನೆ. ವರ್ಧಮಾನ ಸಿದ್ಧಾಂತಿ ಹೇಳ್ತಾನೆ, ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಎಂಬನು ಉದ್ಘಾಟನದ ಪತ್ರವೊಂದನ್ನು ಕಳಿಸಿದ್ದಾನೆ ಅಂತ ಹೇಳ್ತಾನೆ. ಮಹಾರಾಣಿ ಇದ್ದು ಏನಿದೆ ಪತ್ರದಲ್ಲಿ ಅಂತ ಕೇಳ್ತಾಳೆ. ಸಿದ್ಧಾಂತಿ, ಕಾರ್ಯಭಾಗಿಗಳೇ, ಪತ್ರವನ್ನು ಓದಿರಿ ಅಂತ ಹೇಳ್ತಾನೆ. ಪತ್ರಾರ್ಜಿತ, ಆಡುವಳ್ಳಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ಶುಭಾಶಯಗಳು. ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಿರುದುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ತಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾರಿಯನ್ನನ್ನು ನಮಗೆ ತಂದೊಪ್ಪಿಸಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ಸತ್ರಾಜಿತ ಗವರ್ನರ್ ಲೂಯಿಸ್ ಅಟಾಯಿಡೆ ಬರೆದ ಪತ್ರವನ್ನು ಓದ್ತಾನೆ. ಗೌರವಾನ್ವಿತರೆ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರದಲ್ಲಿ ವ್ಯಾಪಾರಕ್ಕೆ ಸಹಕರಿಸಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾನೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆದು ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ನಾವು ಅದನ್ನು ವಶಪಡಿಸಿಕೊಳ್ತೀವಿ ಅಂತ ಹೇಳ್ತಾನೆ. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕು. ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ.
ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೋಜಾರಿಯೋನನ್ನು ನಮಗೆ ತಂದೊಪ್ಪಿಸಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ಎಂದು ಅವನು ಹೇಳ್ತಾನೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಚನ್ನಭೈರವ ದೇವಿಗೆ ಕಾಳು ಮೆಣಸಿನ ರಾಣಿ ಎಂಬ ಒಂದು ಬಿರುದಿರ್ತದೆ, ಅದನ್ನ ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಅವನು ಹೇಳ್ತಾನೆ. ನಿಲ್ಲಿಸಿ, ಅತಿಯಾಯಿತು. ಉದ್ದಟನದ ನಮ್ಮ ನೆಲದ ನಾವಿಕ ರೋಜಾಯಿಯನ್ನು ಅವರಿಗೊಪ್ಪಿಸಲು ನಾವೇನು ಎಂಬೇಡಿಗಳಲ್ಲ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರದೇನು ಅಡ್ಡಿ? ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ. ಕಾರಿಬಾಗಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ. ಅವರ ಯಾವ ಕಾರರುಗಳನ್ನು ನಾವು ಒಪ್ಪುವುದಿಲ್ಲ. ನಿಮಗೆ ಕೊಟ್ಟ ಬಿರುದನ್ನು ಅವರೇನು ಹಿಂದಕ್ಕೆ ಪಡೆಯುವುದು, ನಾವೇ ಅದನ್ನು ಅವರಿಗೆ ಹಿಂದಿರುಗಿಸುತ್ತೇವೆ. ಬಿರುದನ್ನು ಕೊಡಿರೆಂದು ನಾವು ಇವರನ್ನು ಬೇಡಿಕೊಂಡಿದ್ದೇವೇನು? ಇವಾಗ ಇವಳು ಚನ್ನಭೈರದೇವಿ ಇರ್ತಾಳಲ್ಲ, ಅವಳು ಹೇಳ್ತಾಳೆ, ನಿಲ್ಲಿಸಿ, ಇವ್ರದ್ದು ಅತಿಯಾಯಿತು. ನಮ್ಮ ನೆಲದ ನಾವಿಕ ರೋಜಾಯಿಯನ್ನು ಅವರಿಗೊಪ್ಪಿಸಲು ನಾವೇನು ಎಂಬೇಡಿಗಳೇ ಎಂದು ಹೇಳ್ತಾಳೆ. ನಾವು ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ಇವರಿಗೇನು ಅಡ್ಡಿ ಅಂತ ಹೇಳ್ತಾಳೆ. ಇನ್ನು ಕಪ್ಪ ಕೊಡಲು ಈ ನೆಲ ಇವರಪ್ಪನದಲ್ಲ, ಇದು ನಮ್ಮ ನೆಲ ಎಂದು ಹೇಳ್ತಾಳೆ. ಕಾರಿಬಾಗಿಗಳೇ, ಕೂಡಲೇ ಅವರಿಗೆ ಪತ್ರಿಸಿ, ಕೂಡಲೇ ಅವರಿಗೊಂದು ಪತ್ರ ಬರೆದಿದೆ ಅಂತ ಹೇಳ್ತಾಳೆ. ಅವರ ಯಾವ ಕಾರರುಗಳನ್ನು ನಾವು ಒಪ್ಪುವುದಿಲ್ಲ. ಅವ್ರು ಕಳಿಸಿದ್ದು ಯಾವುದನ್ನು ನಾವು ಒಪ್ಪಲ್ಲ ಅಂತ ಹೇಳ್ತಾಳೆ. ಹಿಂದೆ ಅವರಿಗೆ ನಮ್ಮ ಉತ್ತರವನ್ನು ಕಳುಹಿಸಿ. ಭೈರವ ನಾಯಕರೇ, ಹೊಗೆ ಒಡ್ಡಿ ಮತ್ತು ಇತರೆಡೆಯಲ್ಲಿ ಬೀಡು ಬಿಟ್ಟ ನಮ್ಮ ಸೈನ್ಯ ಕೂಡಲೇ ಹೊನ್ನಾವರಕ್ಕೆ ಬರಲಿ. ಹೊನ್ನಾವರ ಬಂದರಿನ ರಕ್ಷಣೆಗೆ ಇನ್ನಷ್ಟು ಯೋಧರನ್ನು ನೇಮಿಸಿ ಅಂತ ಹೇಳಿ ಚನ್ನಭೈರದೇವಿ ಹೇಳ್ತಾಳೆ. ಭೈರವ ನಾಯಕ, ಅಪ್ಪಣೆ ಮಹಾರಾಣಿ. ಹೊನ್ನಾವರದಲ್ಲಿರುವ ನಮ್ಮ ನಾವಿಕ ಪಡೆಯ ಸರದಾರ ರೋಜಾಯಿಯೋನನ್ನು ಕೂಡಲೇ ಕಾನೂರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿ. ಕಂಡಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾಗಿದೆಯಷ್ಟೇ? ಕಂಡಪ್ಪ ನಾಯಕ, ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಸಶಸ್ತ್ರ ಕಾವಲು ಪಡೆಯುವ ಯೋಧರಿದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೆರವು ಕೇಳುತ್ತೇನೆ ಎಂದು ಕಂಠಪ್ಪ ನಾಯಕ ಹೇಳ್ತಾನೆ. ಅಷ್ಟರಲ್ಲಿ ಕಾವಲು ಭಟ ಬಂದು ಶಬಲೆ ಒಳಗೆ ಬರಲು ಅಪ್ಪಣೆ ಕೇಳುತ್ತಿದ್ದಾಳೆಂದು ಹೇಳುತ್ತಾನೆ. ಮಹಾರಾಣಿ ಅವಳನ್ನು ಒಳಗೆ ಕಳಿಸು ಎನ್ನುತ್ತಾಳೆ. ಶಬಲೆ ಒಳಗೆ ಬಂದು ಮಹಾರಾಣಿಗೆ ತಲೆಬಾಗಿ ವಂದಿಸಿ, ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯೊಂದಿದೆ. ಮಹಾರಾಣಿ ಏಳು ಶಬಲೆ, ಅದೇನು ಅಂತ ಮಹಾರಾಣಿ ಕೇಳ್ತಾಳೆ. ಶಬಲೆ, ಮಹಾರಾಣಿ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆಯ ನಾವಿಕ ದಂಡು ಹೊನ್ನಾವರದ ಮೇಲೆ ದಾಳಿ ಮಾಡಲು ಹೊರಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. 2 ದಿನದಲ್ಲಿ ದಂಡು ಗೋವೆಯಿಂದ ಹೊರಡಲಿದೆ. ಸಿದ್ಧಾರ್ಥಿ, ಹೌದೇನು? ಪತ್ರದಲ್ಲಿ ಆತ 1 ವಾರದ ಗಡುವು ಕೊಟ್ಟಿದ್ದಾನೆ ಮಹಾರಾಣಿ. ಅದು ಅವರ ಯುದ್ಧ ತಂತ್ರ. ಮಹಾಮಂತ್ರಿಗಳೇ, ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು, ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು ಎಂದು ಮಹಾರಾಣಿ ಹೇಳ್ತಾಳೆ. ಶಬಲೆ, ಮಹಾರಾಣಿ, ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕೆ. ಒಂದು, ನಮಗೆ ಸಹಾಯ ಮಾಡಿದ ತಪ್ಪಿಗೆ ರುಜಾಯಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಬೇಕೆಂದು. ಇನ್ನೊಂದು, ನೀವು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು. ನಿಮ್ಮನ್ನು ಬಂಧಿಸಿ ಗೋವೆಯ ಒಯ್ಯಲು ಅದಕ್ಕಾಗಿಯೇ ಅಟಾಯಿಡೆ ಪೋರ್ಚುಗೀಸ್ನಲ್ಲಿ ಪ್ರಭು ಸೆಬಾಸ್ಟಿಯನ್ಗೆ ವಿಶೇಷ ಪತ್ರ ಕಳುಹಿಸಿ ಹೆಚ್ಚು ನಾವೆಗಳನ್ನು
ತರಿಸಿಕೊಂಡಿದ್ದಾನೆ. ಹಾಗಾಗಿ ಸಿದ್ಧಾಂತಿ ಏನು ಶಬಲೆ? ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ. ಶಬಲೆ: ನನ್ನನ್ನು ಕ್ಷಮಿಸಬೇಕು ಮಹಾರಾಣಿ. ಅವರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿಶೇಷ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗೀಸಿನಲ್ಲಿ ತರಿಸಿದ್ದಾರೆ. ಹಾಗಾಗಿ ಈ ಸಲ ಸಮುದ್ರ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದು ಕಷ್ಟ ಸಾಧ್ಯ. ಮಹಾರಾಣಿ: ಶಬಲೆ: ನಿನ್ನ ಬಾಯಲ್ಲಿ ಸೋಲಿನ ಮಾತು ಏನಾಯಿತು ನಿನಗೆ ಎಂದು ಮಹಾರಾಣಿ ಶಬಲಿ ಕೇಳ್ತಾಳೆ. ಶಬಲೆ: ಅವರ ಸಿದ್ಧತೆ ಆಗಿದೆ ಮಹಾರಾಣಿ. 1 ವಾರ ಕಾಲ ಅವರ ಬಂದರು ಕಟ್ಟೆಗಳಲ್ಲಿ ರಹಸ್ಯವಾಗಿ ಸಂಚರಿಸಿ ಮಾಹಿತಿ ಸಂಗ್ರಹಿಸಿದ್ದೇನೆ. ಈ ಸಲ ತಾವೇನಾದರೂ ವಿಶೇಷ ಪ್ರತಿತಂತ್ರ ಹೂಡಬೇಕು. ಭೈರವ ನಾಯಕ. ಶಬಲೆ: ಅವರ ಹಡಗುಗಳ ಸಂಖ್ಯೆ ನೋಡಿ ಎದರಿದಂತಿದೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡಲಿ, ನಂತರ ತಿಳಿಯುತ್ತಿದೆ ಫರಂಗಿಗಳ ಪರಾಕ್ರಮ. ಸಿದ್ಧಾಂತಿ: ಭೈರವ ನಾಯಕರೇ, ವಿಷಯ ಅಷ್ಟು ಸರಳವಲ್ಲ. ಶಬಲೆಯ ಮಾತು ಸರಿ ಇದೆ. ಯಾವತ್ತು ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ, ಅದನ್ನು ನೀರಿನಿಂದ ಹೊರಗೆಳೆದು ಸದೆ ಬಡಿಯಬೇಕು ಎಂದು ಸಿದ್ಧಾಂತಿ ಮಹಾರಾಣಿಗೆ ಹೇಳ್ತಾಳೆ. ಮಹಾರಾಣಿ: ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರಗೆಳೆದು ಸೋಲಿಸಬೇಕು ಅಂತ ಮಹಾರಾಣಿ ಹೇಳ್ತಾಳೆ. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ. ಭೈರವ ನಾಯಕರೇ, ನೀವು ಶಬಲೆ ಮತ್ತು ಸತ್ರಾಜಿತ ಬೆಳಿಗ್ಗೆ ನನ್ನನ್ನು ಭೇಟಿ ಮಾಡಿ. ಮಹಾರಾಣಿ ಹೇಳ್ತಾಳೆ, ನೀವು ಶಬಲೆ ಮತ್ತು ಸತ್ರಾಜಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಲು ಹೇಳಿ ಎಂದು ಮಹಾರಾಣಿ ಹೇಳ್ತಾಳೆ. ರಾಣಿ ಎದ್ದು ನಿಲ್ಲುತ್ತಿದ್ದಂತೆ ಸ್ತುತಿ ಪಾಠಕ ಮತ್ತೊಮ್ಮೆ ಜಯಘೋಷ ಮಾಡುತ್ತಾನೆ. ರಾಣಿ ಎದ್ದು ನಿಂತಂತೆ ಸ್ತುತಿಘೋಷ ಮತ್ತೊಮ್ಮೆ ಮಹಾರಾಣಿಗೆ ಜಯವಾಗಲಿ ಎಂದು ಜಯಘೋಷ ಮಾಡುತ್ತಾರೆ. ಇಲ್ಲಿಗೆ ಈ ಪಾಠ ಮುಗಿತು.